ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ. 5 ನಿಮಿಷದಲ್ಲಿ ಜನನ ಪ್ರಮಾಣ ಪತ್ರ ಸಿಗ್ತದೆ. ಇದು ಮೊಬೈಲಲ್ಲೇ ನೀವು ಅರ್ಜಿಯನ್ನು ಹಾಕ್ಬೋದಂತೇಳಿ ಸಂಪೂರ್ಣ ಮಾಹಿತಿ, ಅದು ಹೇಗೆ ಅನ್ನೋದು ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಕೊನೆವರೆಗೆ ಈ ವಿಡಿಯೋವನ್ನು ನೋಡಿ. ಹಾಗೆ ಯಾರು ಈ ವಿಡಿಯೋವನ್ನು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇಲ್ಲಿ ಬರ್ತ್ ಸರ್ಟಿಫಿಕೇಟು ನಿಮ್ಗೆ ಏನಾದರೂ ಹೊಸ್ದಾಗಿ ಅಪ್ಲೈ ಮಾಡೋಂಗಿದ್ರೆ ಇಲ್ಲ ಏನಾದರೂ ಎಡಿಟ್ ಮಾಡ್ಕೊಳ್ಳೋಂಗಿದ್ರೆ, ಏನಾದರೂ ತಿದ್ದುಪಡಿ ಮಾಡೋಂಗಿದ್ರೆ ನಾನು ಹೇಗೆ ಸಂಪೂರ್ಣ ನಾನು ಮೌಖಿಕವಾಗಿ ನಾನು ಹೇಳ್ತೇನೆ. ಸ್ವಲ್ಪ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸಹಿತ ನಾನು ವಿಡಿಯೋಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವೆಬ್ಸೈಟ್ ಲಿಂಕ್ ಸಹಿತ ಕೊಟ್ಟಿರ್ತೇನೆ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರೋಸೆಸ್ಸನ್ನು ನೀವು ಮಾಡಿದರೆ ನೀವು ಪ್ರಿಂಟನ್ನು ಬರ್ತ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು ಅನ್ನೋದು ಕುರಿತು ಸಹಿತ ನಾನು ಹೇಳ್ತೇನೆ. ಈ ಬರ್ತ್ ಸರ್ಟಿಫಿಕೇಟನ್ನು 5 ನಿಮಿಷದಲ್ಲಿ ನಾವು ಹೇಗೆ ಪಡ್ಕೊಳ್ಬೋದು ಮತ್ತು ಹೇಗೆ ನಾವು ತಿದ್ದುಪಡಿ ಮಾಡ್ಕೊಳ್ಳೋ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಹೇಳೋಕ್ಕಿಂತ ಮೊದಲು, ಯಾವುದೇ ಮಗುವಿನ ಜನ್ಮ ದಿನದಿಂದಲೇ ಅವತ್ತೇ ಅದರ ಅಸ್ತಿತ್ವವನ್ನು ದೃಢಪಡಿಸುವ ಅಧಿಕೃತ ದಾಖಲೆ ನಿಮಗೆ ಸಿಗ್ತದೆ. ಅದು ಜನನ ಪ್ರಮಾಣ ಪತ್ರ ಅಂತ ಕರಿತೇವೆ. ಇಂದು ಸರ್ಕಾರದಿಂದ ನೀಡಲ್ಪಡುವ ಪ್ರತಿಯೊಂದು ಯೋಜನೆ, ಶಾಲಾ ಪ್ರವೇಶ, ಪಾಸ್ಪೋರ್ಟು, ಮತದಾರರ ಗುರುತಿನ ಚೀಟಿ, ಪಾನ್ ಕಾರ್ಡು ಅಥವಾ ಸರ್ಕಾರಿ ಹುದ್ದೆಗೆ ಅರ್ಜಿ ಹಾಕುವಾಗ ಎಲ್ಲೆಡೆ ಸಹಿತ ನಿಮಗೆ ಜನನ ಪ್ರಮಾಣ ಪತ್ರ ಅಗತ್ಯವಾಗಿ ಬೇಕಾಗ್ತದೆ. ಆದರೆ ಹಲವು ಬಾರಿ ಇದರಲ್ಲಿ ತಪ್ಪು ದಿನಾಂಕ, ಹೆಸರು ಅಥವಾ ಪೋಷಕರ ವಿವರದಲ್ಲಿ ತಪ್ಪಾಗಿ ಬರೆದಿರ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳ ದೊಡ್ಡ ತೊಂದರೆ ಸಹಿತ ಉಂಟಾಗ್ತದೆ ಇಂಥವುಗಳಿಂದ. ಹಾಗಾದರೆ ಜನನ ಪ್ರಮಾಣ ಪತ್ರವನ್ನು ಹೇಗೆ ಪಡೆಯಬೇಕು ಮತ್ತು ತಪ್ಪುಗಳಾದರೆ ಹೇಗೆ ನಾವು ತಿದ್ದುಪಡಿ ಮಾಡಿಕೊಳ್ಳಬಹುದು ಅನ್ನೋದ್ರ ಕುರಿತು ಸಂಪೂರ್ಣ ವಿವರ ನಾನು ಹೇಳ್ತೇನೆ. ಇದು ಮೊದಲನೇದಾಗಿ ಜನನ ಪ್ರಮಾಣ ಪತ್ರ ಅಂದರೆ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಅಂದರೆ ಒಂದು ಮಗುವು ಯಾವ ದಿನ, ತಿಂಗಳು ಮತ್ತು ವರ್ಷದಲ್ಲಿ ಯಾವ ಸ್ಥಳದಲ್ಲಿ ಜನಿಸಿದೆ ಎಂಬುದನ್ನು ಸರ್ಕಾರ ದೃಢಪಡಿಸುವ ಕಾನೂನು ದಾಖಲೆ. ಯಾವ ದಿನ, ಯಾವ ವರ್ಷ, ಯಾವ ತಿಂಗಳು, ಯಾವ ಸ್ಥಳದಲ್ಲಿ ಜನಿಸಿದೆ ಅನ್ನೋದು ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಬರ್ತ್ ಸರ್ಟಿಫಿಕೇಟ್. ಇದು ನಾಗರಿಕ ನೋಂದಣಿ ಕಾಯ್ದೆ 1969 ರಿಜಿಸ್ಟ್ರೇಷನ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ ಅಡಿಯಲ್ಲಿ ಇದು ಬರ್ತದೆ. ಈ ದಾಖಲೆಯನ್ನು ಗ್ರಾಮ ಪಂಚಾಯಿತಿ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಥವಾ ಆರೋಗ್ಯ ಇಲಾಖೆ ಉಪವಿಭಾಗ ಕಚೇರಿಗಳ ಮೂಲಕ ಈ ಒಂದು ಬರ್ತ್ ಸರ್ಟಿಫಿಕೇಟನ್ನು ಪಡಿಬಹುದು. ಇದು ಬರ್ತ್ ಸರ್ಟಿಫಿಕೇಟ್ ಪ್ರಮಾಣದ ನಿಮಗೆ ಅಗತ್ಯತೆ ಏನು, ಯಾವ ಅಗತ್ಯತೆಗೆ ಬೇಕಾಗ್ತದೆ ಅಂದರೆ ಎಲ್ಲೆಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ ಅನ್ನೋದು ಕುರಿತು ನಾನು ಹೇಳ್ತೇನೆ. ಶಾಲಾ ಕಾಲೇಜು ಪ್ರವೇಶಕ್ಕಾಗಿ ಶಾಲೆ ಮತ್ತು ಕಾಲೇಜುಗಳಿಗೆ ಪ್ರವೇಶ ಮಾಡಲಿಕ್ಕೆ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಪಾಸ್ಪೋರ್ಟು, ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಸಹಿತ ಬರ್ತ್ ಸರ್ಟಿಫಿಕೇಟ್ ಬೇಕು. ಮತದಾರರ ಪಟ್ಟಿ ಸೇರಿಸಲು ಸಹಿತ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಬೇಕು. ಯಾಕಂದರೆ ಅಲ್ಲಿ ಏಜು ಬೇಕಾಗ್ತದಲ್ವಾ, ಅದಕ್ಕಾಗಿ. ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಿಗೆ ಅರ್ಜಿ ಹಾಕುವಾಗ ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ವಯಸ್ಸಿನ ನಿಮ್ಮ ಏಜ್ ತಿಳ್ಕೊಬೇಕಂದ್ರೆ ಸಹಿತ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಮಕ್ಕಳ ಹಕ್ಕುಗಳು ಮತ್ತು ಸಾರಸ್ವತ್ವ ದಾಖಲೆಗಳಿಗಾಗಿ ಸಹಿತ ಇದು ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಇದು ಬರ್ತ್ ಸರ್ಟಿಫಿಕೇಟ್ ಪತ್ರ ಪಡೆಯುವ ಇದು ಜನನ ಪ್ರಮಾಣ ಪತ್ರ ಪಡೆಯುವ ವಿಧಾನ ಹೇಗೆ ಅನ್ನೋದು ಕುರಿತು ನಾನು ಹೇಳ್ತೇನೆ. ಆಫ್ಲೈನು ಮತ್ತು ಆನ್ಲೈನಲ್ಲಿ ಸಹಿತ ನಾವು 2 ರೀತಿಯಲ್ಲಿ ಪಡ್ಕೊಬೋದು. ಆಫೀಸ್ಗೆ ಹೋಗಿ ನಾವು ಬರ್ತ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು ಮತ್ತು ಆನ್ಲೈನಲ್ಲಿ ಸಹಿತ ನಾವು ಬರ್ತ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು. ಇದು ನೀವು ಆಫೀಸ್ಗೆ ಹೋಗಿ ಪಡಿತಕ್ಕಂಥದ್ದು ಹೇಗೆ ಅನ್ನೋದು ಕುರಿತು ಹೇಳ್ತೇನೆ. ಆಸ್ಪತ್ರೆಯಿಂದ ನೀವು ಪ್ರಮಾಣ ಪತ್ರವನ್ನು ಪಡಿಬೋದು. ಅದು ಮಗು ಆಸ್ಪತ್ರೆಯಲ್ಲಿ ಜನಿಸಿದರೆ ಆಸ್ಪತ್ರೆಯು ಜನನದ ಪ್ರಾಥಮಿಕ ಪ್ರಮಾಣ ಪತ್ರ, ಬರ್ತ್ ಇಂಟಿಮೇಷನ್ ಫಾರ್ಮನ್ನು ನಿಮಗೆ ನೀಡ್ತದೆ. ಬರ್ತ್ ಇಂಟಿಮೇಷನ್ ಫಾರ್ಮನ್ನು ಆಸ್ಪತ್ರೆಯಲ್ಲೇ ಕೊಡ್ತಾರೆ. ಮತ್ತು ಇನ್ನೊಂದು, ಗ್ರಾಮ ಪಂಚಾಯಿತಿ, ನಗರ ಪಾಲಿಕೆ ಕಚೇರಿಗಳಿಗೆ ಸಹಿತ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಫಾರ್ಮ್ನೊಂದಿಗೆ ಮಗು ಹುಟ್ಟಿದ ಸ್ಥಳದ ನೋಂದಣಾಧಿಕಾರಿಯ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಓಕೆ, ನೀವು ರಿಜಿಸ್ಟರ್ ಆಫೀಸು ನೀವು ಎಲ್ಲಿ ಈ ಫಾರ್ಮು ಎಲ್ಲಿ ಕೊಡ್ತಾರೆ ಅನ್ನೋದು ನಿಮಗೆ ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯತಿ ಅಲ್ಲಿ ಹೋಗಿ ಆ ನೋಂದಣಾಧಿಕಾರಿ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ್ಯಾವ ದಾಖಲೆಗಳು ಬೇಕಾಗ್ತವೆ ನಿಮಗೆ ಅಂದರೆ, ಆಸ್ಪತ್ರೆಯಿಂದ ಪಡೆದ ಪ್ರಮಾಣ ಪತ್ರ ಯಾವುದು, ಬರ್ತ್ ಇಂಟಿಮೇಷನ್ ಫಾರ್ಮು, ಮತ್ತು ಇನ್ನೊಂದು ತಂದೆ ತಾಯಿಗಳ ಆಧಾರ್ ಕಾರ್ಡು ಪೋಷಕರದು, ಮತ್ತು ಇನ್ನೊಂದು ಪೋಷಕರ ವಿವಾಹ ಪ್ರಮಾಣ ಪತ್ರ,
ನಿಮಗೆ ಐಚ್ಛಿಕವಾಗಿ ಅದು ಕೊಡ್ಬೋದು, ಇಲ್ಲದೆ ಇರಬಹುದು. ಲಗ್ನ ಪತ್ರನೂ ಬೇಕಾಗ್ತದೆ. ಮಗುವಿನ ಹೆಸರಿನ ವಿವರ, ಹೆಸರು ನಿಶ್ಚಯವಾಗಿದ್ದರೆ, ಏನಾದರೂ ಹೆಸರು ಇಟ್ಟಿದ್ರೆ ಮಗುವಿನ ಹೆಸರನ್ನು ಸಹಿತ ನೀವು ಕೊಡಬೇಕಾಗ್ತದೆ. ಫೀಸ್ ಬಂದು ಸಾಮಾನ್ಯವಾಗಿ 20 ರಿಂದ 50 ರೂಪಾಯಿವರೆಗೆ ಶುಲ್ಕ ಇರ್ತದೆ ಫೀಸು. ಓಕೆ. ಮತ್ತು ಈ ಪ್ರಮಾಣಪತ್ರ ಸಿಗುವ ಎಷ್ಟು ದಿನಗಳು ಆಗ್ತದೆ ಅಂದರೆ 7 ರಿಂದ 15 ದಿನಗಳ ಒಳಗಡೆ ಈ ಪ್ರಮಾಣ ಪತ್ರವನ್ನು ನೀವು ಪಡೆಯಬಹುದು. ಇದು ಆನ್ಲೈನ್ ವಿಧಾನ. ನಾನು ಆಫ್ಲೈನ್ ಹೇಳಿದ್ದು, ಈಗ ಆನ್ಲೈನ್ ವಿಧಾನ ಬಂದು ಆನ್ಲೈನಲ್ಲಿ ಇದು ಕರ್ನಾಟಕ ಸರ್ಕಾರದ CRSORGI.gov.in ಅಂತೇಳಿ, ಅಂದರೆ CRSORGI ಅಂತೇಳಿ ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲ. ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಹಿತ ಜನನ ಪ್ರಮಾಣ ಪತ್ರಕ್ಕಾಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೇನೆ, ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೇವಾ ಸಿಂಧು ಅಥವಾ CRSORGI.gov.in ವೆಬ್ಸೈಟನ್ನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನಾನು ಈ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಲಿಂಕನ್ನು, ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಫಾರ್ ಬರ್ತ್ ಸರ್ಟಿಫಿಕೇಟನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೋಷಕರ ಹೆಸರು, ಮಗುವಿನ ಜನ್ಮ ದಿನಾಂಕ, ಸ್ಥಳ, ಆಸ್ಪತ್ರೆ ವಿವರ ಎಲ್ಲವುದು ಕೇಳ್ತದೆ. ಅದನ್ನೆಲ್ಲವನ್ನು ಎಂಟ್ರಿ ಮಾಡಬೇಕು. ಅಗತ್ಯ ಏನೇನು ದಾಖಲೆಗಳು ಅದು ಕೇಳುತ್ತಾ ಆ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಶುಲ್ಕವನ್ನು ಆನ್ಲೈನಲ್ಲಿನೇ ಸಲ್ಲಿಸಬೇಕು. ಅರ್ಜಿ ಅನುಮೋದನೆಯಾದ ನಂತರ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ಅಥವಾ ನೀವು ಕಚೇರಿಯಿಂದ ಪಡ್ಕೊಳ್ಬಹುದು. ಓಕೆ. ಜನನ ಪ್ರಮಾಣ ಪತ್ರದ ತಿದ್ದುಪಡಿ ಮಾಡುವ ವಿಧಾನಗಳು ಸಹಿತ ಇದ್ದಾವೆ. ನೀವು ತಿದ್ದುಪಡಿ ಸಹಿತ ಮಾಡ್ಕೋಬೋದು. ಬಹಳ ಜನರು ಬರ್ತ್ ಸರ್ಟಿಫಿಕೇಟ್ನಲ್ಲಿ ಹೆಸರುಗಳು, ತಂದೆ ತಾಯಂದ್ರ ಹೆಸರು, ಮಗುವಿನ ಹೆಸರು, ಬರ್ತ್ ಸರ್ಟಿಫಿಕೇಟ್ನ ಬರ್ತ್ ಡೇಟು, ತಿಂಗಳು, ವರ್ಷ ತಪ್ಪಾಗಿರ್ತದೆ. ಇಂಥವುಗಳನ್ನು ತಿದ್ದುಪಡಿ ಮಾಡ್ಕೊಳ್ತಕ್ಕಂಥದ್ದು ಏನೇನು ಪ್ರೋಸೆಸ್ ಇದೆ ಸ್ಟೆಪ್ ಬೈ ಸ್ಟೆಪ್ ಅಂತ ಅದನ್ನು ಹೇಳ್ತೇನೆ. ತಪ್ಪು ವಿವರಗಳನ್ನು ಬರೆದ ನೋಟರಿ ಪತ್ರ ಬೇಕಾಗ್ತದೆ. ನೋಟ್ರಿ ಯಾಕಂದರೆ ನಿಮಗೆ ಅದೆಲ್ಲ ಸಂಪೂರ್ಣ ಮಾಹಿತಿ ಬೇಕಾಗ್ತದೆ. ಬಿಳಿ ಹಾಳೆಯಲ್ಲಿ ಯಾವ ತಪ್ಪು ಇದೆ ಎಂಬುದನ್ನು ವಿವರವಾಗಿ ಬರೆದು ನೋಟರಿ ಮಾಡಿಸ್ಬೇಕಾಗ್ತದೆ. ಉದಾಹರಣೆ, ಜನನ ಪ್ರಮಾಣ ಪತ್ರ ಮಗುವಿನ ಹೆಸರು ತಪ್ಪಾಗಿ ಮಗುವಿನ ಹೆಸರು ಲಕ್ಷ್ಮಣ ಬದಲು LEAKSHMAN ಲಕ್ಷ್ಮಣ ಅಂತ ಬದಲಾಗಿ ಲಕ್ಷ್ಮಣ ಅಂತ ಬರೆಯಲಾಗಿದೆ. LAXMAN ಲಕ್ಷ್ಮಣ ಅಂತೇಳಿ ಬರೆದಿದ್ದರೆ ಅದು ಸ್ಪಷ್ಟವಾಗಿ ಅದನ್ನು ನೀವು ಸ್ಪಷ್ಟವಾಗಿ ನೋಟ್ರಿನಲ್ಲಿ ಮಾಡಿಸ್ಬೇಕಾಗ್ತದೆ. ಈ ಥರ ಹೆಸರು ಲಕ್ಷ್ಮಣ ಅಂತ ಇದೆ, LAXMAN ಅಂತ ಬರೆದಿದ್ದಾರೆ, ಇದು ನಮಗೆ ಬೇಡ, ಇದು ತಪ್ಪಾಗಿದೆ ಅಂತ ನೀವು ಅಲ್ಲಿ ತೋರಿಸ್ಬೇಕಾಗ್ತದೆ. ಅದೊಂದು ನೋಟರಿ. ಇನ್ನು ದಾಖಲೆಗಳು, ಮೂಲ ಜನನ ಪ್ರಮಾಣ ಪತ್ರದ ನಕಲು, ನಿಮಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಫಸ್ಟಿಗೆ, ಅದೊಂದು. ಪೋಷಕರ ಆಧಾರ್ ಕಾರ್ಡ್ಗಳು, ಮಗುವಿನ ಶಾಲಾ ಕಾಲೇಜಿನ ದಾಖಲೆಗಳು ಬೇಕಾಗ್ತದೆ. ನೋಟರಿ ಪತ್ರ, ಅಫಿಡವಿಟ್ಟು, ಪೋಷಕರ ಸಹಿ ಮತ್ತು ಫೋಟೋಗಳು ಬೇಕಾಗ್ತವೆ. ಕಚೇರಿಗೆ ಸಲ್ಲಿಸಿ ನೀವು ಇದನ್ನು ಎಲ್ಲ ದಾಖಲೆ 2 ಸೆಟ್ ತಯಾರಿಸಿ ಸ್ಥಳೀಯ ಜನನ ನೋಂದಣಿ ಕಚೇರಿಗೆ, ಅಂದರೆ ರಿಜಿಸ್ಟರ್ ಆಫೀಸ್ನಲ್ಲಿ ಕಚೇರಿಗೆ ಸಲ್ಲಿಸಿ ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ ಮತ್ತು ಕರೆಕ್ಷನ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಓಕೆ. ಕರೆಕ್ಷನ್ ಆ್ಯಂಡ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿದ ಮೇಲೆ ನೀವು ನೆಕ್ಸ್ಟ್ ತಿದ್ದುಪಡಿ ನಂತರ ಸಾಮಾನ್ಯವಾಗಿ 10 ರಿಂದ 15 ದಿನಗಳಲ್ಲಿ ನಿಮ್ಮ ತಿದ್ದುಪಡಿ ಪ್ರಮಾಣ ಪತ್ರಗಳನ್ನು ನೀವು ಪಡೆದುಕೊಳ್ಳಬಹುದು. ಓಕೆ. ಏನೆಲ್ಲ ನಿಮಗೆ ಸರ್ಟಿಫಿಕೇಟು ದಾಖಲಾತಿಗಳು ಬೇಕಾಗ್ತದೆ, ಯಾವ ಸಮಯದೊಳಗಾದರೂ ನೀವು ತಿದ್ದುಪಡಿ ಮಾಡಿಸ್ಬಹುದು. ಓಕೆ. ಮಗು ಹುಟ್ಟಿದ ದಿನದಿಂದ 4 ವರ್ಷಗಳ ಒಳಗೆ ತಿದ್ದುಪಡಿ ಮಾಡಿಸಿಕೊಳ್ಳುವುದು ಸೂಕ್ತ. ಆದರೆ ತಪ್ಪು ತಡವಾಗಿ ಗಮನಕ್ಕೆ ಬಂದರೂ ಕಾನೂನಿನ ಪ್ರಕಾರ ನೋಟರಿ ಮತ್ತು ಸರಿಯಾದ ದಾಖಲೆಗಳೊಂದಿಗೆ ಕೋರ್ಟ್ ಆದೇಶದ ಮೂಲಕ ತಿದ್ದುಪಡಿ ಮಾಡಿಸಬಹುದು. ಪ್ರಮುಖ ನಿಮಗೆ ಸೂಚನೆಗಳು ಏನಪ್ಪ ಅಂತ ಹೇಳಿದರೆ, ಒಂದು, ತಪ್ಪುಗಳಾದರೆ ಜನನದ ಸಮಯದಲ್ಲಿ ಸರಿಯಾದ ಹೆಸರು, ದಿನಾಂಕ ಮತ್ತು ಪೋಷಕರ ಹೆಸರುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಿ. ಓಕೆ. ಯಾವತ್ತಿನ ದಿನವೇ ಏನಾದ್ರು ತಿದ್ದುಪಡಿ ದೃಢಪಡಿಸ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ನಲ್ಲಿ. ಪ್ರಮಾಣಪತ್ರ ಬಂದ ತಕ್ಷಣ ಪರಿಶೀಲಿಸಿ ಅದರ ಕರೆಕ್ಟ್ ಇದ್ದರೆ ಕರೆಕ್ಟ್ ಇದೆ ಅಂತ ನೀವು ವರದಿ ಮಾಡಿಕೊಳ್ಳಿ. ಹಾಗೆ ತೆಗೆದುಕೊಂಡು ಹೋಗಬೇಡಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಜನಿಸಿದರೆ ಆ ಆಸ್ಪತ್ರೆ ರಿಜಿಸ್ಟ್ರೇಷನ್
ಸಂಖ್ಯೆಯು ಪ್ರಮಾಣ ಪತ್ರದಲ್ಲಿ ಇರಬೇಕು. ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮ ಮಗು ಹುಟ್ಟಿದರೆ ಆ ಆಸ್ಪತ್ರೆಯ ರಿಜಿಸ್ಟ್ರೇಷನ್ ಸಂಖ್ಯೆ ಸಹಿತ ಪ್ರಮಾಣ ಪತ್ರದಲ್ಲಿ ಇರಬೇಕಾಗ್ತದೆ. ಯಾವುದೇ ಅಧಿಕೃತ ಕೆಲಸಕ್ಕೆ ಸಲ್ಲಿಸುವ ಮೊದಲು ಪ್ರಮಾಣ ಪತ್ರದ ಸ್ಪೆಲ್ಲಿಂಗ್ ಚೆಕ್ ಮಾಡುವುದು ಅತ್ಯಂತ ಸೂಕ್ತ. ನಾಗರಿಕರಿಗೆ ಸರ್ಕಾರದ ಸುಲಭ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಜನನ ಮತ್ತು ಮರಣ ನೋಂದಣಿ ಕಚೇರಿ, ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆಫೀಸ್ಗಳು ಕಾರ್ಯನಿರ್ವಹಿಸ್ತವೆ. ಅಲ್ಲದೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಂದರೆ ನಾಡ ಕಚೇರಿ ಹಾಗೂ ಗ್ರಾಮವನ ಕೇಂದ್ರಗಳಲ್ಲಿ ಸಹಿತ ಈ ಒಂದು ಡೆತ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸಾಮಾನ್ಯವಾಗಿ ಇಷ್ಟು ನಾನು ವಿಷಯಗಳನ್ನು ಹೇಳಿದ್ದೀನಿ ಅಂದರೆ ನಿಮ್ಗೆಲ್ರಿಗೂ ಅರ್ಥ ಆಗಿರಬಹುದು. ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಐತೆ ಎಲ್ಲವುದು ಸಂಪೂರ್ಣವಾಗಿ ಮಾಹಿತಿ ಹೇಳಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಯಾರು ಹೊಸಬರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ನಿಮಗೆ ಬರಬೇಕು ಅಂತೇಳಿದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆಲ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.